ಅದರಲ್ಲಿ ಕಮ್ಯುನಿಟಿ ವೈಸ್ ನಾವು ತಗೊಳ್ಳೋದಾದ್ರೆ 75,000ಕ್ಕಿಂತ ಜಾಸ್ತಿ ಮುಸ್ಲಿಂ ವೋಟರ್ಸ್ ಇದ್ದಾರೆ, 50,000ಕ್ಕಿಂತ ಜಾಸ್ತಿ ಲಿಂಗಾಯತ ವೋಟರ್ಸ್ ಇದ್ದಾರೆ, 30,000ಕ್ಕಿಂತ ಜಾಸ್ತಿ ಮರಾಠ ವೋಟರ್ಸ್ ಇದ್ದಾರೆ. ಅದೇ ನಿರ್ಣಾಯಕ ಆಗಿ ನಿಂತ್ಕೊಳ್ಳೋದು ಮುಸ್ಲಿಂ ಸಮುದಾಯ. ಕಾಂಗ್ರೆಸ್ ಇಂದ ಅಲ್ಲೂ ಕೂಡ ಅವರ ಅಭ್ಯರ್ಥಿನ ಕಣದಲ್ಲಿ ಇಳಿಸ್ಬೇಕು ಅಂತ ಇದೆ, ಅಲ್ಲೂ ಕೂಡ ಕಾಂಪಿಟೇಷನ್ ಇದೆ. ಅಲ್ಲಿ ಏನಾದ್ರೂ ಮುಸ್ಲಿಂಗೆ ಟಿಕೆಟ್ ಕೊಡದೇ ಇದ್ರೆ ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಅನ್ಸುತ್ತೆ? ನಾನು ಮುಸ್ಲಿಮ್ಗೆ ಟಿಕೆಟ್ ಕೊಡದೇ ಇದ್ದರೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಥವಾ ಶಾಮನೂರು ಶಿವಶಂಕರಪ್ಪ ಅವ್ರ ಮನೆಗೆ ಕೊಟ್ಟರೆ ಮೈನಸ್ ಪಾಯಿಂಟ್ ಆಗುತ್ತೆ ಅನ್ನೋ ಪ್ರಶ್ನೆನೇ ಇಲ್ಲ. ಇವತ್ತು ಏನಾಗಿದೆ ಅಂದರೆ ನಮ್ಮ ದಾವಣಗೆರೆ ದಕ್ಷಿಣ ಕ್ಷೇತ್ರ ಏನು 2008ರಲ್ಲಿ ಡಿವೈಡ್ ಆಗಿ ಉತ್ತರ ದಕ್ಷಿಣ ಆಯಿತು. ಅಂದಿನಿಂದ ಇಲ್ಲಿ ಕಾಂಗ್ರೆಸ್ಸೇ ಗೆದ್ಕೊಂತ ಬಂದಿದೆ, ಒಂದು ಫ್ಯಾಮಿಲಿ ಗೆದ್ಕೊಂತ ಬಂದಿದೆ. ಯಾಕೆ ಅಂತಂದು ಹೇಳಿದ್ರೆ ಅವರು ಹಿರಿಯರಿದ್ದರು, ಶಾಮನೂರು ಶಿವಶಂಕರಪ್ಪನವರು ವಯಸ್ಸಿನಲ್ಲಿ ಹಿರಿಯರಿದ್ದರು. ಸ್ವಲ್ಪ ಹಿರಿತನದ ಒಂದು ತಲೆಗಳು ಏನಿದ್ವು, ಇಲ್ಲಪ್ಪ ಕೊನೆಗಳಿಗೆ ಅವ್ರಿಗೆ ಸೋಲ್ಸ್ಬಾರ್ದು ಅನ್ನೋ ಒಂದು ಅನುಕಂಪನೂ ಅವ್ರಿಗೆ ವರ್ಕೌಟ್ ಆಗ್ತಿತ್ತು. ಆಮೇಲೆ ಅವ್ರು ಪ್ರತಿ ಚುನಾವಣೆಗೆ ಏನು ಮಾಡಿದ್ರು ಅಂದರೆ ನಂದು ಇದು ಕೊನೆ ಚುನಾವಣೆ ಅಂತ ಹೇಳ್ಕೊಂತಾನೆ 4 ಚುನಾವಣೆ ಮಾಡಿಬಿಟ್ರು. ಹಂಗಾಗಿ ಆಮೇಲೆ ಅಲ್ಲಿ ಮುಸ್ಲಿಮು ಸಹಿತ ಅವರು ಸಹಿತ ಇಲ್ಲಿ ಬಿಡು ಈ ಸತಿ ಮುಂದಿನ ಸತಿ ನಮಗೆ ಅವಕಾಶ ಮಾಡಿಕೊಡ್ತಾರೆ, ಮುಂದಿನ ಸತಿ ನಮ್ಗೆ ಅವಕಾಶ. ಹಂಗಾಗಿ ಅವರೆಲ್ಲರೂ ಸಹಿತ ಸಾರಾಸಗಟ್ಟಾಗಿ ನೀವು ನನ್ನ 4 ಚುನಾವಣೆ ನೋಡ್ಕೊಂಬರ್ರಿ. ಆ 4 ಚುನಾವಣೆ ಸೋತಿರೋದು ನಾನು ಮುಸ್ಲಿಂ ಏರಿಯಾದಿಂದನೇ. ನಾನು ಎಲ್ಲೂ ಸಹಿತ ನಮ್ಮ ಹಿಂದೂ ಏರಿಯಾದಾಗೆ ಯಾವ ಬೂತ್ನಲ್ಲೂ ಸಹಿತ ಕಾಂಗ್ರೆಸ್ಗಿಂತ ಹಿನ್ನಡೆ ಇಲ್ಲ, ಎಲ್ಲಾ ಬೂತ್ನಲ್ಲೂ ಸಹಿತ ನಾನು ಮುನ್ನಡೆ ಇದ್ದೀನಿ. ಹಂಗಂತಂದೇಳಿ ನಾನು ಮುಸ್ಲಿಂ ಜನಾಂಗಕ್ಕೆ ಎಂದೂ ಸಹಿತ ಕೆಟ್ಟ ಶಬ್ದ ಮಾತಾಡಿಲ್ಲ, ಅವ್ರಿಗೆ ಕೆಟ್ಟದಾಗಿ ಮಾತಾಡಲ್ಲ. ಯಾಕೆಂದ್ರೆ ವೋಟಿಂಗ್ ಪ್ರಜಾಪ್ರಭುತ್ವ ಅವ್ರ ಹಕ್ಕು. ನಾವ್ಯಾರೂ ಸಹಿತ ಅವ್ರನ್ನ ಕೊಂಡ್ಕೊಂಡಿಲ್ಲ, ನಾವ್ಯಾರು ರಾಜರಲ್ಲ. ನಾವು ರಾಜರು, ನಾವು ಹೇಳ್ದಂಗೆ ಕುತ್ಕೋಬೇಕು ನಿಂತ್ಕೋಬೇಕು ಅನ್ನೋದಕ್ಕೆ ಇದು ಪ್ರಜಾಪ್ರಭುತ್ವ. ಹಾಗಾಗಿ ಅವರು ಯಾವ ತೀರ್ಮಾನ ತಗೊಂಡಿದ್ದಾರೆ, ಬಟ್ ಒಂದ್ ಸ್ವಲ್ಪ ಆ ಭಾಗದಲ್ಲಿ ಏನಾದ್ರೂ ನೀವು ಎಫರ್ಟ್ ಮಾಡಿದ್ರೆ ಅಥವಾ ಸ್ಟ್ರಾಟಜಿ ಮಾಡಿದ್ರೆ ವಿಶ್ವಾಸಕ್ಕೆ ತಗೊಂಡ್ರೆ ಈ ಸಲ ಚಾನ್ಸ್ ಸಿಗ್ಬಹುದು ಆಗುತ್ತೆ ಅಂತ. ಅಲ್ಲಮ್ಮ, ನಮಗೆ ಮುಸ್ಲಿಂ ಬಾಂಧವರು ಸಹಿತ ಬಹಳಷ್ಟು ಜನ ಸ್ನೇಹಿತರಿದ್ದಾರೆ, ಬಹಳಷ್ಟು ಜನ ಮತದಾರರಿದ್ದಾರೆ. ಅವರೆಲ್ಲರೂ ಸಹಿತ ಈ ಸಾರಿ ನನಗೆ ಭಾಳ ಒತ್ತಾಯ ಮಾಡ್ತಾರೆ, ಅಣ್ಣ ಹಿಂದೆಲ್ಲ ನಾವೆಲ್ಲರೂ ಸಹಿತ ಶಾಮನೂರು ಶಿವಶಂಕರಪ್ಪರಿಗೆ ವೋಟ್ ಹಾಕಿದ ಸತ್ಯ, ಈ ಸತಿ ಒಂದು ಸತಿ ನೀವು ತೊಗೊಳ್ರಿ ಟಿಕೆಟನ್ನು, ನಾವೆಲ್ಲರೂ ನಿಮ್ಮ ಪರವಾಗಿರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಹಂಗಂದ ತಕ್ಷಣ ನಾನು ನನಗೇ ಕೊಡಬೇಕು ಅಂತಂದೇಳಿ ಹಠ ಹಿಡಿಯೋ ಮನುಷ್ಯ ನಾನು.